Dear students, understand the next very important problem here. ಓಕೆ, ನಮಗೆ ಚೆನ್ನಾಗಿ ಗೊತ್ತಿದೆ ಒಂದು ರಿಲೇಷನ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಆಗಬೇಕಾದ್ರೆ ದಟ್ ರಿಲೇಷನ್ ಮಸ್ಟ್ ಬಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಈಗ ರಿಫ್ಲೆಕ್ಸಿವ್ ಅಂದರೆ ಏನು? ಎವರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಅಂದರೆ ಎ ರಿಲೇಟೆಡ್ ಟು ಎ, ಬಿ ರಿಲೇಟೆಡ್ ಟು ಬಿ, ಸಿ ರಿಲೇಟೆಡ್ ಟು ಸಿ ಇರಲೇಬೇಕು, ಹೌದಲ್ವಾ? ನೆಕ್ಸ್ಟ್ ಸಿಮಿಟ್ರಿಕ್ ಹೇಳಬೇಕಾದ್ರೆ ಇಫ್ ಎ ಈಸ್ ರಿಲೇಟೆಡ್ ಟು ಬಿ ಇದ್ರೆ ಬಿ ಈಸ್ ಆಲ್ಸೋ ರಿಲೇಟೆಡ್ ಟು ಎ ಆಗಬೇಕು, ರೈಟ್? ಸೊ ಟ್ರಾನ್ಸಿಟಿವ್ ಆಗಬೇಕಾದ್ರೆ ಎ ರಿಲೇಟೆಡ್ ಟು ಬಿ ಇದ್ದು ಬಿ ರಿಲೇಟೆಡ್ ಟು ಸಿ ಇದ್ರೆ ಎ ಈಸ್ ಆಲ್ಸೋ ರಿಲೇಟೆಡ್ ಟು ಸಿ ಇರಬೇಕು, ಟ್ರಾನ್ಸಿಟಿವ್. ಹಾಗಾದ್ರೆ ಒಂದು ಈಕ್ವಲೆನ್ಸ್ ರಿಲೇಷನ್ಸ್ ಅಂತ ಕರಿಬೇಕಾದ್ರೆ ಮೂರು ರಿಲೇಷನ್ಸ್ ಆದ್ರೆ ಮಾತ್ರ ಈಕ್ವಲೆನ್ಸ್ ರಿಲೇಷನ್. ಇಲ್ಲೊಂದು ಕ್ವಶನ್ ಕೇಳಿದ್ದಾನೆ. ಏನ್ ಕ್ವಶನ್ ಸರ್? 3 ಮಾರ್ಕ್ಸ್ ಕ್ವಶನ್. ಸೊ ಏನಂತ ಇದೆ? ಶೋ ದಟ್ ದ ರಿಲೇಷನ್, ಶೋ ದಟ್ ದ ರಿಲೇಷನ್ ಯಾವುದು? ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಆನ್ ಎ ಪ್ಲೇನ್, ಆನ್ ಎ ಪ್ಲೇನ್ is an equivalence relation, equivalence relation. ಈಗ ಇದನ್ನು ಪ್ರೂವ್ ಮಾಡೋಣ. ಶೋ ದಟ್ ದ ರಿಲೇಷನ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ಸ್ ಅಂತ ಹೇಳಿದೆ, ಹೌದಲ್ವಾ? ಸಿಂಪಲ್ ಆಗಿ ಹೇಳ್ತೀನಿ ಮಕ್ಕಳ. ಯಾವುದೋ ಒಂದು ಸೆಟ್ ಒಳಗಡೆ L1 ಅಂತಕ್ಕಂಥ ಒಂದು ಲೈನ್ ಇದೆ, L2 ಅಂತಕ್ಕಂಥ ಲೈನ್ ಇದೆ, L3 ಅಂತಕ್ಕಂಥ ಒಂದು ಲೈನ್ ಇದೆ ಅನ್ಕೊಳ್ಳಿ. ಫಸ್ಟ್ ರಿಫ್ಲೆಕ್ಸಿವ್ ನ ಪ್ರೂವ್ ಮಾಡಕ್ ಹೋಗೋಣ. ಈಸ್ ಎವರಿ ಲೈನ್ ಇಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಈಗ ಯಾವುದೋ ಒಂದು ಲೈನ್ ಇದೆ, ಈಗ ಇದು L1 ಅಂತ ಕರ್ಕೊಳ್ಳಿ. L1 ಲೈನ್ ಒಂದು ಮಿರರ್ ಮುಂದೆ ಇಟ್ಟರೆ ಅಲ್ಲಿ ಏನು ಕಾಣಿಸುತ್ತೆ? L1 ಕಾಣಿಸುತ್ತೆ. ದೇರ್ಫೋರ್ L1 ಈಸ್ ಪ್ಯಾರಲಲ್ ಟು L1. ಈಗ L2 ಈಸ್ ಪ್ಯಾರಲಲ್ ಟು L2. L3 ತಗೊಂಡ್ರೆ L3 ಈಸ್ ಪ್ಯಾರಲಲ್ ಟು L3. ಇಲ್ಲಿ L1, L2, L3 ಅವೆಲ್ಲ ಸ್ಟ್ರೈಟ್ ಲೈನ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ರಿಫ್ಲೆಕ್ಸಿವ್ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. Let line L1 is a parallel to line L1 itself. ಆಗಿರುತ್ತಾ? L2 ತಗೊಂಡ್ರೆ L2 is parallel to L2. L3 ತಗೊಂಡ್ರೆ L3 is parallel to L3. Same line is parallel to itself. ಹಾಗಾಗಿ ಒಂದು ಕೇಳಿದ್ರೆ ಸಾಕು, L1 is parallel to what? L1. Therefore L1, L1 belongs to R ಅಂತ ಬರೀತೀನಿ. ನೋಡಿ, ಇಲ್ಲಿ ನಾವೇನಂತ ಹೇಳಿದೀವಿ? ಎ ರಿಲೇಟೆಡ್ ಟು ಬಿ ಅಂತ ಇದ್ರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ L1 is parallel to ಯಾವುದಕ್ಕೆ? L1. Therefore L1, L1 belongs to R. ಅಂದ್ರೆ ಇದು ಎ ಕಾಮ ಎ ಟೈಪ್ ಅಲ್ಲಿ ಇದೆ ನೋಡಿ. Therefore R is reflexive. R is reflexive. ಸೆಕೆಂಡ್, ಸಿಮಿಟ್ರಿಕ್ ಪ್ರೂವ್ ಮಾಡಬೇಕಲ್ವಾ? ಸಿಮಿಟ್ರಿಕ್ ಹೇಳ್ಬೇಕಾದ್ರೆ ಫಸ್ಟ್ ನಾವೇನ್ ಹೇಳ್ಬೇಕು? ಎ ಟು ಬಿ ಇರಬೇಕು, ದೆನ್ ಬಿ ಟು ಎ ಆಗುತ್ತೆ ಚೆಕ್ ಮಾಡಬೇಕು. ಈಗ ಎರಡು ಲೈನ್ ತಗೋತೀವಿ, L1 ಮತ್ತೆ L2. ಎಂತ ಲೈನ್ಸ್ ತಗೋಬೇಕು? ಪ್ಯಾರಲಲ್ ಲೈನ್. ಈಗ ಇದನ್ನ L1 ಅಂತ ಕರ್ಕೊಳ್ಳಿ, ಇದನ್ನ L2 ಅಂತ ಕರ್ಕೊಳ್ಳಿ. L1 ಪ್ಯಾರಲಲ್ ಟು L2 ಆಗಿದ್ರೆ L2 is also parallel to L1 ಆಗುತ್ತಾ? therefore ಹೇಗೆ ಬರೀಬೇಕು? let L1 is a parallel to L2, then obviously then L2 is a parallel to L1 also. ಹಾಗಾದ್ರೆ ಏನಂತ ಇದೆ? L1 is a parallel to L2 ಅಂದ್ರೆ L1 ಗೂ L2 ಗೂ ಏನು ರಿಲೇಷನ್ ಇದೆ? ಪ್ಯಾರಲಲ್. therefore ಹೇಗೆ ಬರೀಬಹುದು? L1, L2 belongs to R. then ಇಲ್ಲಿ L2 ಪ್ಯಾರಲಲ್ ಟು L1 ಅಂದ್ರೆ L2, L1 belongs to R. ಇದ್ರ ಮೀನಿಂಗ್ ಏನು? A, B belongs to R, then B, A belongs to R ಆಗುತ್ತಾ? ಸೊ ನೆಕ್ಸ್ಟ್ R is ಏನಾಯ್ತಾಗಂದ್ರೆ ಸಿಮೆಟ್ರಿಕ್. R ಅಂದ್ರೆ ಏನಿಲ್ಲಿ? ರಿಲೇಷನ್. ಮಕ್ಕಳ ನೀಟಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಈಗ L1 ಇದೆ, L2 ಇದೆ, L3 ಇದೆ. ನೋಡ್ಕೊಳ್ಳಿ, L1 ಪ್ಯಾರಲಲ್ ಟು L2 and L2 parallel to L3. then ಹೀಗೆ ಹೇಳ್ಬೋದಾ? L1 is also parallel to L3. ಯಾವ ರಿಲೇಷನ್ ಆಯ್ತು? ಟ್ರಾನ್ಸಿಟಿವ್ ರಿಲೇಷನ್. ನೋಡಿ ಹೇಗೆ ಬರ್ಕೋತಾ ಇದ್ದೀನಿ? let L1 is a parallel to L2 and ಇನ್ನೊಂದು ಏನು ತಗೋಬೇಕು? L2 is a parallel to L3. then ನೀವು ಹೇಳಿ L1
ಈಸ್ ಪ್ಯಾರಲಲ್ ಟು L3 ಆಗುತ್ತಾ. L1 ಈಸ್ ಪ್ಯಾರಲಲ್ ಟು L3. ಸೊ ಹಾಗಾದ್ರೆ ಏನಂತ ಬರೆಯೋಣ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. L1 ಪ್ಯಾರಲಲ್ ಟು L2 ಅಂದ್ರೆ L1, L2 ತಾನೆ. L1, L2 ಬಿಲಾಂಗ್ಸ್ ಟು R ಅಂಡ್ L2 ಪ್ಯಾರಲಲ್ ಟು L3 ಅಂದ್ರೆ ಏನ್ ಬರೆಯೋಣ, L2, L3 ಬಿಲಾಂಗ್ಸ್ ಟು R. ದೆನ್ ನೀವು ಹೇಳ್ಬೇಕು L1 ಪ್ಯಾರಲಲ್ ಟು L3 ಅಂದ್ರೆ L1, L3 ಬಿಲಾಂಗ್ಸ್ ಟು R. ನೋಡಿ ಇದು ಯಾವ ತರ ಇದೆ ನೋಡಿ, A, B ಬಿಲಾಂಗ್ಸ್ ಟು R ಅಂಡ್ B, C ಬಿಲಾಂಗ್ಸ್ ಟು R. ದೆನ್ A, C ಬಿಲಾಂಗ್ಸ್ ಟು R. therefore R is ಏನಾಯಿತು, ಟ್ರಾನ್ಸಿಟಿವ್. R is ಟ್ರಾನ್ಸಿಟಿವ್. ಸೊ ಹಾಗಾದ್ರೆ R ಅನ್ನೋದು ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು ಅಂದ್ರೆ R is an ಈಕ್ವಲೆನ್ಸ್ ರಿಲೇಷನ್. 3 ಮಾರ್ಕ್ಸ್ ಕ್ವಶನ್. R is an ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ ಮಕ್ಕಳ, ಇನ್ನೊಂದ್ಸಲ ಅರ್ಥ ಮಾಡ್ಕೋಬೇಕು. ಈಗ ರಿಫ್ಲೆಕ್ಸಿವ್ ಹೇಳ್ಬೇಕಾದ್ರೆ ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಅಂತ ಹೇಳ್ಬೇಕಂದ್ರೆ ನೋಡಿ, ಎ ಇದ್ರೆ A, ಬಿ ಇದ್ರೆ B, B, ಸಿ ಇದ್ರೆ C, C, ಡಿ ಇದ್ರೆ D, D, 1 ಇದ್ರೆ 1, 1, 2 ಇದ್ರೆ 2, 2, 3 ಇದ್ರೆ 3, 3, L1 ಇದ್ರೆ L1, L1 ಹೌದಲ್ವಾ. ಹಾಗಾದ್ರೆ ಇಲ್ಲಿ ನಮ್ಮ ರಿಲೇಷನ್ ಯಾವ್ದು ಕೊಟ್ಟಿರೋದು, ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಲೈನ್ಸ್ ನಮಗೆ ಚೆನ್ನಾಗಿ ಗೊತ್ತಿದೆ. ಎವರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್ ಅಂದ್ರೆ ಮೀನಿಂಗ್ ಏನು, ಒಂದು ಎಕ್ಸಾಂಪಲ್ ತಗೊಂಡು ಯಾವುದು, ಲೆಟ್ L1 ಅಂದ್ರೆ ಲೈನ್ 1, L1 ಲೈನ್ 1 ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. L1 ಈಸ್ ಪ್ಯಾರಲಲ್ ಟು L1. therefore ಇಲ್ಲಿ ರಿಲೇಷನ್ ಯಾರ್ಯಾರ ನಡುವೆ ಇರೋದು, L1 ಮತ್ತೆ L2 ನಡುವೆ ರಿಲೇಷನ್ ಇದೆ, ಸಾರಿ L1. therefore L1, L1 ಬಿಲಾಂಗ್ಸ್ ಟು R ಅಂದ್ರೆ ಇದು A, A ಟೈಪ್ ಅಲ್ಲಿ ಇದೆ. ಸೊ ಆ ಟೈಪ್ ಅಲ್ಲಿ ಇದ್ರೆ R ಈಸ್ ಏನಾಗೋಯ್ತು, ರಿಫ್ಲೆಕ್ಸಿವ್. ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಬೇಕು, ಸಿಮಿಟ್ರಿಕ್ ಹೋಗ್ಬೇಕಲ್ವಾ. ಸಿಮಿಟ್ರಿಕ್ 2 ಎಲಿಮೆಂಟ್ ನಡುವೆ ನೋಡ್ಬೇಕು. A to B ಇದ್ರೆ B to A ಇರ್ಬೇಕು. ಇಲ್ಲಿ ಲೈನ್ಸ್ ಅಂತ ಹೇಳಿರೋದ್ರಿಂದ L1, L2 ತಗೋತಾ ಇದೀವಿ. L1 ಪ್ಯಾರಲಲ್ ಟು L2 ಆದ್ರೆ L2 ಈಸ್ ಆಲ್ಸೋ ಪ್ಯಾರಲಲ್ ಟು L1 ಆಗಿರುತ್ತಲ್ವಾ. therefore ಏನಂತ ಬರೆಯೋಣ, L1, L2 ಬಿಲಾಂಗ್ಸ್ ಟು R ಇದ್ರೆ ದೆನ್ L2, L1 ಈಸ್ ಆಲ್ಸೋ ಬಿಲಾಂಗ್ಸ್ ಟು R. ಬಿಲಾಂಗ್ಸ್ ಟು ಅಂತ ಯಾಕೆ ಬರ್ತಾ ಇದ್ರೆ ನಮ್ಮ ರಿಲೇಷನ್ ಹೇಳ್ತಾ ಇದೆ. ನಮ್ಮ ರಿಲೇಷನ್ ಯಾವುದು, ಪ್ಯಾರಲಲ್. therefore R ಈಸ್ ಏನಾಯ್ತು, ಸಿಮಿಟ್ರಿಕ್. ಮೂರನೇದು ಯಾವ್ದಕ್ಕೆ ಹೋಗ್ತಾ ಇದ್ದೀನಿ, ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ಗೆ 3 ಲೈನ್ ತಗೋಬೇಕಲ್ವಾ, ಯಾವ್ಯಾವು, L1, L2, L3. ಈಗ ಹೇಳೋಣ, L1 ಪ್ಯಾರಲಲ್ ಟು L2 ಆಗಿದ್ರೆ ಅಂಡ್ L2 ಪ್ಯಾರಲಲ್ ಟು L3 ಆಗಿದ್ರೆ L1 is also parallel to L3. First line is parallel to second line is parallel to third line, then obviously first line is parallel to third line ಆಗಿರುತ್ತಾ. So L1 parallel to L2 and L2 is parallel to L3, then L1 is also parallel to L3. ನೋಡಿ ಇಲ್ಲಿ ಯಾವ್ಯಾವ ಇದಾವೆ, L1, L2, L1, L2 belongs to R. and ಇಲ್ಲಿ ಯಾವ ಇದಾವೆ, L2 and L3, L2, L3 belongs to R. then ಯಾವ್ಯಾವ ಇದಾವೆ, L1, L3 belongs to R. therefore R is transitive. 3 ಆಗ್ತಾ ಇರೋದ್ರಿಂದ R is an equivalent relation. ಆಗ್ಬೋದಾಗಾದ್ರೆ ಇನ್ನೊಂದು ಕ್ವಶನ್ ತಗೊಳ್ತೀನಿ, ಅಬ್ಸರ್ವ್ ಮಾಡಿ ಮಕ್ಕಳು, ಅಬ್ಸರ್ವ್ ಮಾಡಿ. show that the relation ಯಾವುದು, show that the relation. so show that the relation is congruent to on a is an equivalence relation on set of triangles T. ಓಕೆ, ಒಂದು ಸೆಟ್ ಕೊಟ್ಟಿದ್ದಾರೆ, ಸೆಟ್ ಒಳಗಡೆ ಏನಿದೆ, ಟ್ರಯಾಂಗಲ್ಸ್ ಇದಾವೆ. ಆ ಯಾವ ರಿಲೇಷನ್ ಹೇಳ್ತಾ ಇದ್ದಾನೆ, ಈಸ್ ಕಾಂಗ್ರುಯೆಂಟ್ ಟು. ಕಾಂಗ್ರುಯೆನ್ಸ್ ಟು ಅಂದ್ರೆ ಸೇಮ್ ಅಂತ, ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಟ್ ಒಳಗಡೆ T1, T2, T3 ಇವೆಲ್ಲ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ. ಪ್ರತಿಯೊಂದು ಟ್ರಯಾಂಗಲ್ ಅದೇ ಟ್ರಯಾಂಗಲ್ಗೆ ಕಾಂಗ್ರುಯೆಂಟ್ ಆಗಿರುತ್ತೆ. ನಾನು ನನಗೆ ಸೇಮ್ ಇರ್ತೀನಿ, ನೀನು ನಿನಗೆ ಸೇಮ್ ಇರ್ತೀಯ. T1 ಈಸ್ ಕಾಂಗ್ರುಯೆಂಟ್ ಟು T1, T2 ಈಸ್ ಕಾಂಗ್ರುಯೆಂಟ್ ಟು T2. ಈಗ ನಮಗೆ ನಾವೇ ಸೇಮ್ ಇರ್ತೀವಲ್ವಾ, ಹಾಗಾಗಿ ನಾವು ಟ್ರಾನ್ಸಿಟಿವ್ ರಿಫ್ಲೆಕ್ಸಿವ್ ಹೇಗೆ ಬರೆಯೋಣ ಹಾಗಾದ್ರೆ, ಲೆಟ್ ಯಾವ್ದಾರ ಒಂದು ತಗೋಣ, ಅಲ್ಲಿ T1, T2, T3 ಇದೆ, ಒಂದು ತಗೋಣ, ಯಾವುದು, T1. ಲೆಟ್ T1 ಈಸ್ ಕಾಂಗ್ರುಯೆಂಟ್ ಟು T1 ಇಟ್ ಸೆಲ್ಫ್. T1 ಅನ್ನೋದು T1 ಗೆ ಕಾಂಗ್ರುಯೆಂಟ್ ಆಗಿರುತ್ತಲ್ವಾ, ಅಂದ್ರೆ ಅದಕ್ಕೆ ಸೇಮ್ ಆಗಿರುತ್ತೆ. therefore ಏನಂತ ಬರೀಬಹುದು, ಇಲ್ಲಿ T1 ಇದೆ, ಇಲ್ಲೂ T1 ಇದೆ. T1, T1 belongs to R. therefore R is ಏನಾಯ್ತು ಮಕ್ಕಳ, ರಿಫ್ಲೆಕ್ಸಿವ್. ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ, ಸಿಮಿಟ್ರಿಕ್. ಸಿಮಿಟ್ರಿಕಲ್ 2 ತಗೋಬೇಕು ಹೌದಲ್ವಾ. ಈಗ ಟ್ರಯಾಂಗಲ್ 1
ಸಿಮಿಲರ್ ಟು ಟ್ರಯಾಂಗಲ್ 2 ಇದ್ರೆ ಟ್ರಯಾಂಗಲ್ 2 ಇಸ್ ಆಲ್ಸೋ ಸಿಮಿಲರ್ ಟು ಟ್ರಯಾಂಗಲ್ 1. ಇಲ್ಲಿ ಸಿಮಿಲರ್ ಅಂದ್ರೆ ಯಾವ್ದು ಇಲ್ಲಿ ಕಾಂಗ್ರುಯೆಂಟ್. ಹಾಗಾದ್ರೆ ಹೇಗೆ ಬರೆಯೋಣ ಹಾಗಾದ್ರೆ ಲೆಟ್ T1 is congruent to ನಮ್ಮ ರಿಲೇಷನ್ ಅದೇ ಹೇಳಿರೋದು ಯಾವುದು ಕಾಂಗ್ರುಯೆಂಟ್ ಟು ಲೆಟ್ T1 is congruent to T2 then ಏನು ಹೇಳೋಣ T2 is also ಅಂದ್ರೆ is also congruent to T1. ಹಾಗಾದ್ರೆ ಇಲ್ಲಿ ಯಾವ್ಯಾವ ಇದಾವೆ T1, T2. ಹಾಗಾದ್ರೆ ಬರೆಯೋಣ T1, T2 belongs to R. ಓಕೆ then ಹಾಗೆ ಮಾತಾಡಿ ಮಕ್ಕಳ ಹಾಗೆ ಮಾತಾಡಿ. ಹಾಗಾದ್ರೆ T2, T1 also belongs to R. ಇಲ್ಲಿ ಯಾವ್ದು ಇರೋದು T2 ಮತ್ತೆ T1. ಸೊ ಹಾಗಾದ್ರೆ A, B belongs to R, then B, A belongs to R. R is ಏನಾಯ್ತು ಹಾಗಾದ್ರೆ ಸೊ ಸಿಮಿಟ್ರಿಕ್ ಆಯ್ತು. ಓಕೆ ನೆಕ್ಸ್ಟ್ ಯಾವ್ದಪ್ಪ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಹೋಗೋಣ. 3 ಟ್ರಯಾಂಗಲ್ ತಗೋತೀನಿ. ಫಸ್ಟ್ ಟ್ರಯಾಂಗಲ್ is congruent to second triangle and second triangle is congruent to third triangle. Then obviously first triangle is congruent to third triangle. ಹೇಗೆ ಬರೆಯೋಣ ಹಾಗಾದ್ರೆ let first triangle T1 let T1 is congruent to T2 and ಮಾತಾಡಬೇಕು T2 is congruent to T3 then ಹೇಳಿ T1 is also congruent to ಯಾವುದಕ್ಕೆ T3. ಸೊ ಹಾಗಾದ್ರೆ ಏನಂತ ಬರೆಯೋಣ ಹಾಗಾದ್ರೆ ಇಲ್ಲಿ T1 congruent to T2 ಅಂದ್ರೆ T1, T2 belongs to R and ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ T2 is congruent to T3 ಅಂದ್ರೆ T2, T3 belongs to R. then ಯಾವುದಾದ್ರೂ ನಡುವೆ ಇರುತ್ತೆ T1, T3 belongs to R. ಇದು ಯಾವ ಟೈಪ್ ಅಲ್ಲಿ ಇದೆ A, B, B, C then A, C. therefore R is ಏನಾಯ್ತಪ್ಪ ಹಾಗಾದ್ರೆ ಟ್ರಾನ್ಸಿಟಿವ್. ಸೊ ಹಾಗಾದ್ರೆ 3 ಆಗಿದೆ ಅಂದ್ರೆ ರಿಲೇಷನ್ ಏನಾಗಿರುತ್ತೆ ಈಕ್ವಲೆನ್ಸ್ ರಿಲೇಷನ್. therefore R is an equivalence relation. Got my point? Thank you.